ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟಿಸ್, ಆರ್ಥರೈಟಿಸ್, ಕ್ಯಾನ್ಸರ್, ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತದ ತನಿಖೆ ಮುಂದುವರೆದಿದೆ. ಇದೀಗ ವಿಮಾನ ಪತನಕ್ಕೆ ಸಂಬಂಧಿಸಿದಂತೆ ಒಂದೊಂದೇ ಮಾಹಿತಿ ಬಹಿರಂಗ ಆಗ್ತಿವೆ. ಪ್ರಾಥಮಿಕ ತನಿಖೆಯಲ್ಲಿ ವಿಮಾನದ ಥ್ರಸ್ಟ್ ಅಥವಾ ಇಂಜಿನ್ ಪವರ್ನಲ್ಲಿನ ಸಮಸ್ಯೆಯಿಂದ ಈ ದುರಂತ ಸಂಭವಿಸಿರಬಹುದು ಅಂತ ಹೇಳಲಾಗ್ತಿದೆ. ದುರಂತಕ್ಕೀಡಾದ ವಿಮಾನ ಟೇಕ್ ಆಫ್ ಆಗೋ ವೇಳೆ ಸೆರೆಯಾದ ಸಿಸಿಟಿವಿ ದೃಶ್ಯನ ಪರಿಶೀಲಿಸಿದ ನಂತರ ಈ ಆಂಗಲ್ನಲ್ಲಿ ತನಿಖೆ ನಡೆಸಲಾಗ್ತಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನಗಳಿಗೆ ಟೇಕ್ ಆಫ್ ಆಗೋಕೆ 2.5ರಿಂದ 3 ಕಿಲೋಮೀಟರ್ ರನ್ವೇ ಸಾಕು. ಆದ್ರೆ ಈ ಕೇಸ್ನಲ್ಲಿ ಹಾಗಾಗಿಲ್ಲ. ವಿಮಾನ ಸಂಪೂರ್ಣ 3.5 ಕಿಲೋಮೀಟರ್ ರನ್ವೇ ಬಳಸಿಕೊಂಡು ಹಾರಿರೋದು ಸಿಸಿಟಿವಿಲಿ ಕ್ಯಾಪ್ಚರ್ ಆಗಿದೆ. ಇದರರ್ಥ ಥ್ರಸ್ಟ್ ಅಚೀವ್ ಮಾಡೋಕ್ಕಾಗಿಲ್ಲ. ಥ್ರಸ್ಟ್ ಅಂದ್ರೆ ವಿಮಾನ ಮುಂದಕ್ಕೆ ಹೋಗುವಂತೆ ಮಾಡುವ ಶಕ್ತಿ. ವಿಮಾನದ ಎಂಜಿನ್ಗಳು ಗಾಳಿಯನ್ನ ಹಿಂದಕ್ಕೆ ತಳ್ಳುವ ಮೂಲಕ ಈ ಶಕ್ತಿನ ಜನರೇಟ್ ಮಾಡ್ತವೆ. ಆದ್ರೆ ನಿಗದಿತ ಥ್ರಸ್ಟ್ ಸಿಗಲಿಲ್ಲ ಅಂದ್ರೆ ವಿಮಾನ ಟೇಕ್ ಆಫ್ ಆಗೋಕ್ಕಾಗಲ್ಲ. ಥ್ರಸ್ಟ್ ಸಿಗೋವರೆಗೂ ವಿಮಾನ ರನ್ವೇನಲ್ಲಿ ಓಡ್ಬೇಕಾಗತ್ತೆ. ಒಂದ್ ವೇಳೆ ರನ್ವೇ ಶಾರ್ಟ್ ಇತ್ತು ಅಂದ್ರೆ ವಿಮಾನ ಸರಿಯಾಗಿ ಮೇಲಕ್ಕೇರೋಕ್ಕಾಗದೆ ಕ್ರ್ಯಾಶ್ ಆಗೋ ಸಾಧ್ಯತೆ ಇರತ್ತೆ. ಹೀಗೆ ಅಹಮದಾಬಾದ್ ಘಟನೆಯಲ್ಲೂ ವಿಮಾನ ಥ್ರಸ್ಟ್ ಅಚೀವ್ ಮಾಡೋಕ್ಕಾಗದೆ ದುರಂತಕ್ಕೀಡಾಗಿರ್ಬೋದು ಅಂತ ಏವಿಯೇಷನ್ ತಜ್ಞರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಅತ್ತ ಪೈಲಟ್ ಕೂಡ ಅಹಮದಾಬಾದ್ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಥ್ರಸ್ಟ್ ನಾಟ್ ಅಚೀವ್ಡ್, ಫಾಲಿಂಗ್, ಮೇ ಡೇ ಮೇ ಡೇ ಮೇ ಡೇ ಅನ್ನೋ ಸಿಗ್ನಲ್ ನೀಡಿದ್ದಾರೆ. ಸೊ ಇವೆಲ್ಲವನ್ನ ಗಮನಿಸಿದ್ರೆ ವಿಮಾನದ ಎಂಜಿನ್ ಒಳಗಡೆ ಏನೋ ಸಮಸ್ಯೆ ಇದ್ದಿರ್ಬೋದು, ಥ್ರಸ್ಟ್ ಕಡಿಮೆ ಆಗಿರ್ಬೋದು ಅಂತ ಹೇಳಲಾಗ್ತಿದೆ. ಆದ್ರೆ ಸದ್ಯ ಇವೆಲ್ಲ ಆರಂಭಿಕ ವಿಶ್ಲೇಷಣೆಗಳು. ವಿಮಾನದ ಬ್ಲ್ಯಾಕ್ ಬಾಕ್ಸ್ ಡೇಟಾನ ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರನೇ ಇದರ ಸತ್ಯತೆ ಬಯಲಾಗುತ್ತೆ. ಇನ್ನು ಅಹಮದಾಬಾದ್ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದವರ ಡಿಎನ್ಎ ಟೆಸ್ಟಿಂಗ್ ನಡೀತಾ ಇದೆ. ಈಗ ಡಿಎನ್ಎ ಟೆಸ್ಟ್ನಿಂದ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರ ಮೃತದೇಹವನ್ನ ಪತ್ತೆ ಹಚ್ಚಿ ಅವರ ಕುಟುಂಬಕ್ಕೆ ಹಸ್ತಾಂತರಿಸಲಾಗಿದೆ. ಇದುವರೆಗೂ ಮೃತದೇಹದೊಂದಿಗೆ 32 ಡಿಎನ್ಎ ಸ್ಯಾಂಪಲ್ಗಳು ಮ್ಯಾಚ್ ಆಗಿದ್ದು 14 ಮೃತದೇಹಗಳನ್ನ ಅವರವರ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ ಅಂತ ಸ್ಥಳೀಯ ವೈದ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಅತ್ತ ಈ ದುರಂತ ಸಂಭವಿಸಿದ ಬೆನ್ನಲ್ಲೇ ವಿಮಾನದ ಮೇಂಟೆನೆನ್ಸ್ ಬಗೆಗಿನ ಸುದ್ದಿ ಹರಿದಾಡೋಕೆ ಶುರುವಾಯಿತು. ಟರ್ಕಿ ಮೂಲದ ಟರ್ಕಿಶ್ ಟೆಕ್ನಿಕ್ ಅನ್ನೋ ಏವಿಯೇಷನ್ ಮೇಂಟೆನೆನ್ಸ್ ಕಂಪನಿ ಈ ಬೋಯಿಂಗ್ ವಿಮಾನದ ಮೇಂಟೆನೆನ್ಸ್ ನೋಡ್ಕೊಳ್ತಿತ್ತು. ಹೀಗಾಗಿ ಈ ಬಗ್ಗೆ ತನಿಖೆ ಮಾಡಬೇಕು ಅಂತೆಲ್ಲ ಆರೋಪ ಮಾಡಲಾಗಿತ್ತು. ಆದ್ರೆ ಈ ಆರೋಪಗಳನ್ನ ಇದೀಗ ಟರ್ಕಿ ಸರ್ಕಾರವೇ ತಳ್ಳಿ ಹಾಕಿ ಸ್ಪಷ್ಟನೆ ಕೊಟ್ಟಿದೆ. ಈ ಆರೋಪಗಳೆಲ್ಲ ಬರೀ ಸುಳ್ಳು, ಜನರ ದಾರಿ ತಪ್ಪಿಸಲಾಗ್ತಿದೆ. ಟರ್ಕಿ ಭಾರತ ಸಂಬಂಧ ಬಗ್ಗೆ ತಪ್ಪು ಮಾಹಿತಿ ನೀಡಲಾಗ್ತಿದೆ. ಇಲ್ಲಿವರೆಗೆ ಟರ್ಕಿಶ್ ಟೆಕ್ನಿಕ್ ಕಂಪನಿ ಯಾವುದೇ ಏರ್ ಇಂಡಿಯಾ ವಿಮಾನದ ಮೇಂಟೆನೆನ್ಸ್ ನಡೆಸಿಲ್ಲ ಅಂತ ಟರ್ಕಿಯ ಡೈರೆಕ್ಟರೇಟ್ ಆಫ್ ಕಮ್ಯುನಿಕೇಷನ್ ಸೆಂಟರ್ ಫಾರ್ ಕೌಂಟರಿಂಗ್ ಡಿಸ್ಇನ್ಫಾರ್ಮೇಷನ್ ಇಲಾಖೆ ಹೇಳಿದೆ. ಮತ್ತೊಂದು ಕಡೆ ವಿಮಾನ ದುರಂತದಲ್ಲಿನ ದಾರುಣ ಕಥೆಗಳು ಬಯಲಾಗ್ತಿವೆ. ದುರಂತದಲ್ಲಿ ಮೃತಪಟ್ಟ 37 ವರ್ಷದ ಅರ್ಜುನ್ ಅನ್ನೋರ ಪತ್ನಿ ಕೇವಲ 18 ದಿನಗಳ ಹಿಂದಷ್ಟೇ ಲಂಡನ್ನಲ್ಲಿ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ರು. ಪತ್ನಿ ಆಸೆಯಂತೆ ಅರ್ಜುನ್ ಅವರ ಅಸ್ಥಿಯನ್ನ ಭಾರತದಲ್ಲಿ ವಿಸರ್ಜಿಸಿ ಲಂಡನ್ಗೆ ವಾಪಸ್ ಆಗ್ತಿದ್ರು. ಆದ್ರೆ ದುರಂತದಲ್ಲಿ ಅರ್ಜುನ್ ಕೂಡ ಸಾವನ್ನಪ್ಪಿದ್ದಾರೆ. ಇದೀಗ ಅವರ 2 ಪುಟ್ಟ ಹೆಣ್ಣು ಮಕ್ಕಳು ಅನಾಥರಾಗಿದ್ದಾರೆ, ತಬ್ಬಲಿಯಾಗಿದ್ದಾರೆ. ಹೀಗಾಗಿ ಈ ಮಕ್ಕಳಿಗಾಗಿ ಅರ್ಜುನ್ ಹಿತೈಷಿಗಳು ಈಗ ಹಣ ಸಂಗ್ರಹಿಸುತ್ತಿದ್ದಾರೆ ಅಂತ ಗೊತ್ತಾಗಿದೆ. ಮತ್ತೊಂದು ಕಡೆ ಇತ್ತೀಚೆಗೆ ಮೃತಪಟ್ಟ ಫ್ಯಾಮಿಲಿಗೆ ತಲಾ 1 ಕೋಟಿ ರೂಪಾಯಿ ನೀಡೋದಾಗಿ ಟಾಟಾ ಸನ್ಸ್ ಘೋಷಿಸಿತ್ತು. ಇದೀಗ ಏರ್ ಇಂಡಿಯಾ ಸಪರೇಟ್ ಆಗಿ ಫ್ಯಾಮಿಲಿಗೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಬಿಸಿ ಜೋರಾಗ್ತಿದೆ. ಇದೀಗ ಇಸ್ರೇಲ್ ಮತ್ತೆ ಇರಾನ್ ಮೇಲೆ ದಾಳಿ ಮಾಡಿದೆ. ಇರಾನ್ ರಾಜಧಾನಿ ತೆಹರಾನ್ನಾದ್ಯಂತ ದಾಳಿ ಸದ್ದು ಕೇಳಿಸಿದೆ.
ಪರಿಣಾಮ ಇಸ್ರೇಲ್ ದಾಳಿಗೆ ಕೌಂಟರ್ ಕೊಡೋಕೆ ತೆಹರಾನ್ನ ಪಶ್ಚಿಮ ಮತ್ತು ವಾಯುವ್ಯ ಭಾಗದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಆಕ್ಟಿವೇಟ್ ಆಗಿವೆ ಅಂತ ಅಲ್ಲಿನ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಈ ನಡುವೆ ಮಿಡಲ್ ಈಸ್ಟ್ ದೇಶ ಸೈಪ್ರಸ್ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಟ್ಟಿದೆ. ಇಸ್ರೇಲ್ಗೆ ತಮ್ಮ ಸಂದೇಶವನ್ನ ರವಾನಿಸೋಕೆ ಇರಾನ್ ಸೈಪ್ರಸ್ ಬಳಿ ಕೇಳ್ಕೊಂಡಿದ್ಯಂತೆ. ಈ ಕುರಿತು ಮಾತನಾಡಿದ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟಡುಲಿಡಿಸ್, ಇರಾನ್ ಸಂದೇಶ ನೀಡೋಕೆ ಹಿಂದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆ ಮಾತನಾಡ್ತೇನೆ ಅಂದಿದ್ದಾರೆ. ಆದ್ರಿಲ್ಲಿ ಇರಾನ್ನಿಂದ ಯಾರು ಯಾವ ಸಂದೇಶ ನೀಡಿದ್ರು ಅನ್ನೋ ಬಗ್ಗೆ ಕ್ರಿಸ್ಟಡುಲಿಡಿಸ್ ಡಿಸ್ಕ್ಲೋಸ್ ಮಾಡಿಲ್ಲ. ಅತ್ತ ಇಸ್ರೇಲ್ ದಾಳಿಯಿಂದ ಬಚಾವ್ ಆಗೋಕೆ ಇರಾನ್ ತನ್ನ ಪ್ರಜೆಗಳಿಗೆ ಸುರಕ್ಷಾ ಜಾಗಗಳನ್ನ ತೋರಿಸಿದೆ. ಇರಾನ್ನ ಮೆಟ್ರೋ ಸ್ಟೇಷನ್ ಮತ್ತು ಮಸೀದಿಗಳನ್ನ ಬಾಂಬ್ ಶೆಲ್ಟರ್ ಆಗಿ ಉಪಯೋಗಿಸಿಕೊಳ್ಳೋಕೆ ಲಭ್ಯವಿದೆ ಅಂತ ಇರಾನ್ ಸರ್ಕಾರದ ವಕ್ತಾರೆ ಫಾತಿಮಾ ಮೊಹಜೆರಾನಿ ತಿಳಿಸಿದ್ದಾರೆ. ಈ ನಡುವೆ ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದ್ಗೆ ಸೇರಿದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಇರಾನ್ ಹೇಳಿದೆ. ಇನ್ನ ಈ ಸಂಘರ್ಷದಲ್ಲಿ ಇಸ್ರೇಲ್ಗೆ ಬ್ರಿಟನ್ ಬೆಂಬಲ ನೀಡೋ ಲಕ್ಷಣ ಕಾಣ್ತಿದೆ. ಯಾಕಂದ್ರೆ ನಾವೀಗ ಮಿಡಲ್ ಈಸ್ಟ್ನಲ್ಲಿ ಸೇನಾ ವಿಮಾನಗಳನ್ನ ನಿಯೋಜಿಸ್ತಿರೋದು ವೈಯಕ್ತಿಕ ಕಾರಣಕ್ಕೆ, ಬ್ರಿಟನ್ ಸೇನಾ ನೆಲೆಗಳನ್ನ ರಕ್ಷಿಸೋಕೆ. ಆದ್ರೆ ಬ್ರಿಟನ್ ಇಸ್ರೇಲ್ಗೆ ಸಪೋರ್ಟ್ ನೀಡೋ ಸಂಭವವಿದೆ ಅಂತ ಬ್ರಿಟನ್ ಹಣಕಾಸು ಸಚಿವೆ ರೇಷಲ್ ರೀವ್ಸ್ ತಿಳಿಸಿದ್ದಾರೆ. ಇನ್ನೊಂದ್ ಕಡೆ ಇಸ್ರೇಲ್ ಯೆಮೆನ್ ಹೌತಿಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಿದೆ. ಇದೀಗ ಶನಿವಾರ ನಡೆಸಿದ ದಾಳಿಲಿ ಹೌತಿಗಳ ಮಿಲಿಟರಿ ಚೀಫ್ ಆಫ್ ಸ್ಟಾಫ್ ಮೊಹಮ್ಮದ್ ಅಲ್ ಘಮಾರಿಯ ಹತ್ಯೆಗೆ ಸಂಚು ಮಾಡಲಾಗಿತ್ತು ಅಂತ ಇಸ್ರೇಲಿ ಅಧಿಕಾರಿಗಳು ತಿಳಿಸಿದ್ದಾರೆ. ಸದ್ಯ ಇದರಿಂದ ಮೊಹಮ್ಮದ್ ಅಲ್ ಘಮಾರಿ ಮೃತಪಟ್ಟಿದ್ನಾ ಇಲ್ವೋ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ಇಸ್ರೇಲ್ ರಕ್ಷಣಾ ಸಚಿವಾಲಯ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಕಾಮೆಂಟ್ ಮಾಡಿಲ್ಲ. ಇನ್ನ ಇಸ್ರೇಲ್ ಈ ಟಾರ್ಗೆಟೆಡ್ ದಾಳಿ ನಡೆಸುವಾಗ ಈ ಘಮಾರಿ ಇತರೆ ಹೌತಿ ನಾಯಕರೊಂದಿಗೆ ಮೀಟಿಂಗ್ ಮಾಡ್ತಿದ್ದ ಅಂತ ಕೆಲ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇನ್ನ ಇರಾನ್ ಇಸ್ರೇಲ್ ಸಂಘರ್ಷಕ್ಕೆ ರಿಯಾಕ್ಟ್ ಮಾಡಿದ ಭಾರತ ಸರ್ಕಾರ ನ್ಯೂಟ್ರಲ್ ನಿಲುವು ತೋರಿತ್ತು. ನಮಗೆ ಎರಡೂ ದೇಶಗಳು ಬೇಕು, ಆದ್ರಿಂದ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತ ಸಲಹೆ ಕೊಟ್ಟಿತ್ತು. ಈ ನಡುವೆ ಕಾಂಗ್ರೆಸ್ ಪಕ್ಷ ಇಸ್ರೇಲ್ ದಾಳಿನ ಖಂಡಿಸಿದೆ. ಇದು ಅತ್ಯಂತ ಅಪಾಯಕಾರಿ ಎಸ್ಕಲೇಟ್ ಆಗ್ತಿದೆ. ಪ್ರಾದೇಶಿಕ ಅಸ್ಥಿರತೆ ಮತ್ತಷ್ಟು ಹೆಚ್ಚಾಗಿದೆ. ಈ ವಿಚಾರದಲ್ಲಿ ಭಾರತ ಬಹಳ ರೆಸ್ಪಾನ್ಸಿಬಲ್ ಆಗಿ ನಡೆದುಕೊಳ್ಬೇಕು, ಕ್ಲಿಯರ್ ಆಗಿ ಮಾತನಾಡಬೇಕು, ರಾಜತಾಂತ್ರಿಕ ಮಾರ್ಗ ಬಳಸಿಕೊಂಡು ಉದ್ವಿಗ್ನತೆ ಕಡಿಮೆ ಮಾಡಬೇಕು, ಎರಡೂ ದೇಶಗಳು ಮಾತುಕತೆಗೆ ಮುಂದಾಗೋಕೆ ಪ್ರೇರೇಪಿಸಬೇಕು ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಪೋಸ್ಟ್ ಹಾಕಿದ್ದಾರೆ. ಗುಜರಾತ್ ವಿಮಾನ ದುರಂತ ಮಾಸೋ ಮುನ್ನವೇ ದೇಶದಲ್ಲಿ ಮತ್ತೊಂದು ದುರ್ಘಟನೆ ಸಂಭವಿಸಿದೆ. ಉತ್ತರಾಖಂಡ್ನ ಚಾರ್ ಧಾಮದಿಂದ ಗುಪ್ತಕಾಶಿಗೆ ಸಂಚರಿಸುತ್ತಿದ್ದ ಹೆಲಿಕಾಪ್ಟರ್ ಪತನವಾಗಿದೆ. ಪರಿಣಾಮ ಪೈಲಟ್ ಸೇರಿ 7 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇವರನ್ನ ಹೆಲಿಕಾಪ್ಟರ್ ಪೈಲಟ್ ರಾಜವೀರ್ ಸಿಂಗ್, ಪ್ರಯಾಣಿಕರಾದ ವಿಕ್ರಮ್, ರಾಜಕುಮಾರ್ ಜೈಸ್ವಾಲ್, ತುಸ್ವಿ ಸಿಂಗ್, ವಿನೋದ್ ದೇವ್, ಶ್ರದ್ಧಾ ಮತ್ತು ಕಾಶಿ ಅಂತ ಗುರುತಿಸಲಾಗಿದೆ. ಪ್ರತಿಕೂಲ ಹವಾಮಾನದಿಂದ ಈ ಹೆಲಿಕಾಪ್ಟರ್ ಪತನವಾಗಿರಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಮೃತ ಪೈಲಟ್ ರಾಜವೀರ್ ಸಿಂಗ್ ಭಾರತೀಯ ಸೇನೆಯಲ್ಲಿ 15 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ರು ಅಂತ ಗೊತ್ತಾಗಿದೆ. ರುದ್ರಪ್ರಯಾಗ ಜಿಲ್ಲೆಯ ಗೌರಿಕುಂಡದ ಅರಣ್ಯ ಪ್ರದೇಶದಲ್ಲಿ ಈ ದುರಂತ ನಡೆದಿದ್ದು, ಪತನ ಹೊಂದಿದ ಹೆಲಿಕಾಪ್ಟರ್ ಆರ್ಯನ್ ಏವಿಯೇಷನ್ ಅನ್ನೋ ಖಾಸಗಿ ಕಂಪನಿಗೆ ಸೇರಿದ್ದು ಅನ್ನೋ ಮಾಹಿತಿ ಇದೆ. ಇನ್ನು ಈ ಘಟನೆಗೆ ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ವಿಷಾದ ವ್ಯಕ್ತಪಡಿಸಿ ಸಾವನ್ನಪ್ಪಿದವರಿಗೆ ಸಂತಾಪ ಸೂಚಿಸಿದ್ದಾರೆ. ಅಲ್ಲದೆ ಘಟನೆ ಬಗ್ಗೆ ತನಿಖೆ ನಡೆಸಲು ಟೆಕ್ನಿಕಲ್ ಎಕ್ಸ್ಪರ್ಟ್ಗಳ ಕಮಿಟಿ ರಚನೆ ಮಾಡುವಂತೆ ತಮ್ಮ ಮುಖ್ಯ ಕಾರ್ಯದರ್ಶಿಗೆ ಸೂಚಿಸಿದ್ದಾರೆ. ಮತ್ತೊಂದು ಕಡೆ ಈ ಘಟನೆಯಾಗ್ತಿದ್ದಂತೆ ಚಾರ್ ಧಾಮ್ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಸೇವೆಗಳನ್ನು 2 ದಿನ ಸ್ಥಗಿತಗೊಳಿಸಲಾಗಿದೆ. ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಮತ್ತು ಉತ್ತರಾಖಂಡ ಸಿವಿಲ್ ಏವಿಯೇಷನ್ ಅಥಾರಿಟಿ ಜಂಟಿಯಾಗಿ ಈ ಆದೇಶ ನೀಡಿವೆ ಮತ್ತು ಆಘಾತಕ್ಕೀಡಾದ ಆರ್ಯನ್ ಏವಿಯೇಷನ್ ಕಂಪನಿಯ ಕಾರ್ಯಾಚರಣೆಗಳನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಲಾಗಿದೆ ಮತ್ತು 2 ಪೈಲಟ್ಗಳ ಲೈಸೆನ್ಸ್ ಅನ್ನ ಅಮಾನತು ಮಾಡಲಾಗಿದೆ. ರಾಜ್ಯದಲ್ಲಿ ಮಳೆ ಮತ್ತೆ ಜೋರಾಗ್ತಿದೆ. ಕಳೆದ 24 ಗಂಟೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪುದು ಅನ್ನೋ ಕಡೆ ಅತಿ ಹೆಚ್ಚು ಅಂದ್ರೆ 18.95 ಸೆಂಟಿಮೀಟರ್ ಮಳೆಯಾಗಿದೆ. ಜೊತೆಗೆ
ಈ ದಕ್ಷಿಣ ಕನ್ನಡ ಜಿಲ್ಲೆಯ 34 ಕಡೆ 10 ಸೆಂಟಿಮೀಟರ್ಗಿಂತ ಜಾಸ್ತಿ ಮಳೆಯಾಗಿದೆ. ಪರಿಣಾಮ ಹಲವೆಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಅಪಾಯದಂಚಿನಲ್ಲಿರೋ ಕುಟುಂಬಗಳನ್ನ ಸುರಕ್ಷಿತ ಜಾಗಗಳಿಗೆ ಶಿಫ್ಟ್ ಮಾಡಿ ಅಂತ ಅಲ್ಲಿನ ಅಧಿಕಾರಿಗಳಿಗೆ ಡಿಸಿ ಆದೇಶ ನೀಡಿದ್ದಾರೆ. ಇನ್ನು ಜಿಲ್ಲೆಯ ಕೆಲವೆಡೆ ಗುಡ್ಡ ಕುಸಿದು ಬಿದ್ದ ಪರಿಣಾಮ ರೋಡ್ಗಳೆಲ್ಲ ಬ್ಲಾಕ್ ಆಗಿ ಸಂಚಾರಕ್ಕೆ ದೊಡ್ಡ ಅಡಚಣೆ ಉಂಟಾಗಿದೆ. ಅತ್ತ ಮಂಗಳೂರಿನ ಪಾಂಡೇಶ್ವರ ನಗರದಲ್ಲಿ ಕೂಡ ಹಲವು ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇನ್ನು ಮಲೆನಾಡು ಭಾಗದಲ್ಲೂ ಮಳೆ ಜೋರಾಗ್ತಿದೆ. ಚಿಕ್ಕಮಗಳೂರು ಜಿಲ್ಲೆ ಮುಳ್ಳಯ್ಯನಗಿರಿ ಬಳಿ ಭಾರೀ ಗಾಳಿ ಮಳೆಗೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ. ಪರಿಣಾಮ ಕಾರ್ನಲ್ಲಿದ್ದ 5 ಗಾಯಗೊಂಡಿದ್ದಾರೆ. ಇವರನ್ನ ಹಿಂದಿನಿಂದ ಬಂದ ಪ್ರಯಾಣಿಕರು ರಕ್ಷಣೆ ಮಾಡಿದ್ದಾರೆ. ಸದ್ಯ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಇನ್ನು ಶೃಂಗೇರಿ ಬಳಿಯ ನೆಮ್ಮಾರ್ ಸಮೀಪದ ರಾಷ್ಟ್ರೀಯ ಹೆದ್ದಾರಿಗೆ ಗುಡ್ಡದ ಮಣ್ಣು ಕುಸಿದು ಕಾರ್ಕಳ ರೋಡ್ ಬ್ಲಾಕ್ ಆಗಿತ್ತು. ಬಳಿಕ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಿಬ್ಬಂದಿ ಮಣ್ಣು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಅತ್ತ ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಕಳೆದ ಕೆಲ ದಿನಗಳಿಂದ ನಿರಂತರ ಮಳೆಯಾಗ್ತಿದೆ. ಹೀಗಾಗಿ ಖಾನಾಪುರ ತಾಲೂಕಿನ ಕುಸಮಳಿ ಗ್ರಾಮದ ಬಳಿ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿ ಬೆಳಗಾವಿ ಗೋವಾ ರಸ್ತೆ ಸಂಚಾರ ಬಂದ್ ಆಗಿದೆ. ಉಳಿದಂತೆ ಮುಂದಿನ 24 ಗಂಟೆ ಕರಾವಳಿ ಕರ್ನಾಟಕ ಹಾಗೂ ಮಲೆನಾಡಿನ ಕೆಲ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಅತ್ತ ಬೆಂಗಳೂರು ಸೇರಿದಂತೆ ರಾಜ್ಯದ ಇತರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ನೆರೆಯ ಮಹಾರಾಷ್ಟ್ರದಲ್ಲಿ ದೊಡ್ಡ ಅನಾಹುತ ಸಂಭವಿಸಿದೆ. ಪುಣೆ ಬಳಿಯ ಮಾವಲ್ ತಾಲೂಕಿನಲ್ಲಿರೋ ಇಂದ್ರಯಾಣಿ ನದಿ ಮೇಲಿನ ಕಬ್ಬಿಣ ಸೇತುವೆ ಕುಸಿದಿದೆ. ಪರಿಣಾಮ ಕನಿಷ್ಠ 2 ಸಾವನ್ನಪ್ಪಿದ್ದಾರೆ, ಅಲ್ಲದೆ 32 ಜನ ಗಾಯಗೊಂಡಿದ್ದಾರೆ. ಕೆಲವರು ನೀರಿನ ಹರಿವಿಗೆ ಕೊಚ್ಚಿ ಹೋಗಿದ್ದಾರೆ ಅಂತ ಗೊತ್ತಾಗಿದೆ. ಇದುವರೆಗೂ 5-6 ಜನರನ್ನ ರಕ್ಷಿಸಲಾಗಿದೆ. ವೀಕೆಂಡ್ ಇದ್ದ ಕಾರಣ ಸೇತುವೆ ಮೇಲೆ ಹಲವು ಪ್ರವಾಸಿಗರು ಸೇರಿದ್ರು. ಈ ವೇಳೆ ಈ ದುರಂತ ಸಂಭವಿಸಿದೆ. ಕುಸಿತದ ನಂತರ ಹಲವು ಜನ ನೀರೊಳಗೆ ಬಿದ್ದಿದ್ದಾರೆ. ಕೆಲವರು ನೀರಿನ ಹರಿವಿಗೆ ಕೊಚ್ಚಿ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೀಗ 2 ಸಾವು ಕನ್ಫರ್ಮ್ ಆಗಿದೆ. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಪೊಲೀಸ್, ಅಗ್ನಿಶಾಮಕ ದಳ ಮತ್ತು NDRF ತಂಡಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿವೆ. ಸದ್ಯ ಬ್ರಿಡ್ಜ್ ಕುಸಿತಕ್ಕೆ ಸ್ಪಷ್ಟ ಕಾರಣ ಗೊತ್ತಾಗ್ತಿಲ್ಲ. ಆದರೆ ಭಾರೀ ಮಳೆಯಿಂದಾಗಿ ಬ್ರಿಡ್ಜ್ ಸ್ಟ್ರಕ್ಚರ್ಗೆ ಹಾನಿಯಾಗಿರಬಹುದು ಅಂತ ಅಧಿಕಾರಿಗಳು ಶಂಕೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಂಗಳೂರಲ್ಲಿ RCB ವಿಜಯೋತ್ಸವದ ವೇಳೆ ಕಾಲ್ತುಳಿತ ಉಂಟಾಗಿ 11 ಜನ ಸಾವನ್ನಪ್ಪಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ದೊಡ್ಡ ನಿರ್ಧಾರಕ್ಕೆ ಮುಂದಾಗಿದೆ. ರಾಜಕೀಯ ರ್ಯಾಲಿ, ಸಮಾವೇಶ, ಸಾಮೂಹಿಕ ಸಮಾರಂಭಗಳಲ್ಲಿ ಜನದಟ್ಟಣೆ ನಿಯಂತ್ರಿಸೋ ಉದ್ದೇಶದಿಂದ ಹೊಸ ಕಾನೂನು ಜಾರಿ ಮಾಡಲು ನಿರ್ಧರಿಸಿದೆ. ಇದಕ್ಕಾಗಿ ಸರ್ಕಾರ ಕರ್ನಾಟಕ ಜನಸಂದಣಿ ನಿಯಂತ್ರಣ, ಸಾಮೂಹಿಕ ಸಭೆ, ಕಾರ್ಯಕ್ರಮಗಳು ಮತ್ತು ಸ್ಥಳಗಳಲ್ಲಿ ಜನಸಂದಣಿ ನಿರ್ವಹಣೆ ಮಸೂದೆ 2025ರ ಕರಡನ್ನ ಸಿದ್ಧಪಡಿಸಿದೆ. ಮುಂದಿನ ಅಧಿವೇಶನದಲ್ಲಿ ಗೃಹ ಇಲಾಖೆ ಈ ಮಸೂದೆ ಮಂಡಿಸಲಿದೆ ಅಂತ ಗೊತ್ತಾಗಿದೆ. ಇದು ಜಾರಿಯಾದರೆ ಕಾರ್ಯಕ್ರಮ ಆಯೋಜಿಸಿ ಕಾಲ್ತುಳಿತದಂತಹ ಘಟನೆಗೆ ಕಾರಣರಾಗೋ ಆಯೋಜಕರಿಗೆ ಗರಿಷ್ಠ 3 ವರ್ಷ ಜೈಲು ಹಾಗೂ 5 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತೆ. ಅಲ್ಲದೆ ಇಂತಹ ಘಟನೆನ ಜಾಮೀನು ರಹಿತ ಕೇಸ್ ಅಂತ ಪರಿಗಣಿಸೋಕೆ ಮತ್ತು ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ವಿಚಾರಣೆಗೆ ಒಳಪಡಿಸಲು ಈ ಕಾನೂನು ಅವಕಾಶ ಕಲ್ಪಿಸಲಿದೆ ಅಂತ ಸರ್ಕಾರ ತಿಳಿಸಿದೆ. ಇನ್ನೊಂದು ಕಡೆ ಈ ಕಾಲ್ತುಳಿತದ ಘಟನೆ ಬಗ್ಗೆ ಚರ್ಚಿಸೋಕೆ ರಾಜ್ಯ ಸರ್ಕಾರ ತುರ್ತು ಅಧಿವೇಶನ ಕರೀಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯ ಮಾಡಿದ್ದಾರೆ. ಇನ್ನು ಪಹಲ್ಗಾಮ್ ಉಗ್ರ ದಾಳಿ ನಂತರ ಬಂದ್ ಮಾಡಲಾಗಿದ್ದ ಜಮ್ಮು ಕಾಶ್ಮೀರದಲ್ಲಿನ ಪ್ರವಾಸಿ ತಾಣಗಳನ್ನೆಲ್ಲ ಮತ್ತೀಗ ಓಪನ್ ಮಾಡಲಾಗ್ತಿದೆ. ಅಲ್ಲಿನ 48 ಟೂರಿಸ್ಟ್ ಸೈಟ್ಗಳ ಪೈಕಿ ಅನಂತ್ನಾಗ್ ಜಿಲ್ಲೆಯ ಬೇಟಾ ಕಣಿವೆ, ಪಹಲ್ಗಾಮ್ನ ಸ್ಥಳೀಯ ಪಾರ್ಕ್ಗಳು, ವೆರಿನಾಗ್ ಗಾರ್ಡನ್ ಹೀಗೆ 16 ತಾಣಗಳನ್ನು ಪುನಃ ತೆರೆಯಲಾಗಿದೆ. ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಈ ಘೋಷಣೆ ಮಾಡಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ಉಮರ್ ಅಬ್ದುಲ್ಲಾ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನ ಆಪ್ ಶಾಸಕ ಮೆಹರಾಜ್ ಮಲಿಕ್ ಹಿಂಪಡೆದಿದ್ದಾರೆ. ಜಮ್ಮು ಕಾಶ್ಮೀರ ಜನರ ಹಿತದೃಷ್ಟಿಯಿಂದ ಈ ನಿರ್ಧಾರ ತಗೊಂಡಿರೋದಾಗಿ ಮೆಹರಾಜ್ ತಿಳಿಸಿದ್ದಾರೆ. ಆದ್ರೆ ಇದರಿಂದ ಸರ್ಕಾರಕ್ಕೆ ಯಾವುದೇ ಪರಿಣಾಮ ಬೀರಲ್ಲ. ಯಾಕಂದ್ರೆ 90 ವಿಧಾನಸಭಾ ಕ್ಷೇತ್ರಗಳಿರೋ ಜಮ್ಮು ಕಾಶ್ಮೀರದಲ್ಲಿ ಒಮರ್ ಸರ್ಕಾರಕ್ಕೆ ಈಗಲೂ 53 ಶಾಸಕರ ಸಪೋರ್ಟ್ ಇದೆ. ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಫ್ ಇಂಡಿಯಾ CAG
ಕಂಪನಿಗಳ ಆಡಿಟ್ ಕುರಿತು ಹೊಸ ನಿರ್ಧಾರ ತಗೊಂಡಿದೆ. ರಾಜ್ಯ ಸರ್ಕಾರಗಳ ಮಾಲೀಕತ್ವದಲ್ಲಿರೋ ಸುಮಾರು 1600 ಕಂಪನಿಗಳ ಆಡಿಟಿಂಗ್ ನಡೆಸೋಕೆ ಹೊಸ ಯೂನಿಟ್ ಸ್ಥಾಪಿಸಿದೆ. ಆಡಿಟಿಂಗ್ ಕೆಲಸಗಳು ವೇಗವಾಗಿ ನಡೆಯೋಕೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಹೀಗಂತ ಡೆಪ್ಯೂಟಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ KS ಸುಬ್ರಹ್ಮಣ್ಯನ್ ತಿಳಿಸಿದ್ದಾರೆ. ಇನ್ನು ಯುಪಿಯ ಮಥುರಾದ ಶಹಗಂಜ್ ಏರಿಯಾದಲ್ಲಿ ಉತ್ಖನನ ನಡೆಸೋ ವೇಳೆ 6 ಮನೆಗಳು ನೆಲಕ್ಕೆ ಅಪ್ಪಳಿಸಿವೆ. ಪರಿಣಾಮ 3 ಸಾವನ್ನಪ್ಪಿದ್ದು, ಮನೆಯ ಅವಶೇಷಗಳಡಿ ಇನ್ನೂ 12 ಜನ ಸಿಲುಕಿಕೊಂಡಿರಬಹುದು ಎನ್ನಲಾಗ್ತಿದೆ. ಪಕ್ಕದ ಏರಿಯಾದಲ್ಲಿ ಉತ್ಖನನ ಅಥವಾ ಅಗೆಯೋ ಕೆಲಸ ನಡೆದಾಗ ಈ ಘಟನೆಯಾಗಿದೆ. ಉತ್ಖನನದ ಕಂಪನದಿಂದ ಮನೆಗಳ ಫೌಂಡೇಶನ್ಗೆ ಹಾನಿಯಾಗಿರಬಹುದು. ಹೀಗಾಗಿ ಮನೆಗಳು ನೆಲಕ್ಕೆ ಅಪ್ಪಳಿಸಿವೆ ಎನ್ನಲಾಗ್ತಿದೆ. ಸದ್ಯ ಘಟನಾ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಪೊಲೀಸ್ ಹಾಗೂ ಅಗ್ನಿಶಾಮಕ ಇಲಾಖೆ ಅವಶೇಷಗಳಡಿ ಸಿಲುಕಿರೋ ಜನರ ರಕ್ಷಣೆಗೆ ಮುಂದಾಗಿದ್ದಾರೆ. ಎಷ್ಟು ಜನ ಅವಶೇಷಗಳಡಿ ಸಿಲುಕಿದ್ದಾರೆ ಅನ್ನೋ ಮಾಹಿತಿ ಇಲ್ಲ ಮತ್ತು ಏಕಾಏಕಿ ಮನೆಗಳು ಅಪ್ಪಳಿಸಿರೋದಕ್ಕೆ ಕಾರಣ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.